ಶಂಕರೇಶ್ವರ ಪ್ರತಿರೂಪ ಶಿವಯೋಗಿ ಸಿದ್ದರಾಮಯ್ಯನ ಜನ್ಮದಲ್ಲಿ ಧ್ಯಾನಿಸಿ ಇವತ್ತು ಹರಿಶಂಕರ ಮಠದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಗುರು ಸಿದ್ದರಾಮ ಉಚಿತ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕರ್ನಾಟಕ ಹಳ್ಳಿಕಾರ ಮಠದ ಪೂಜ್ಯರಾದಂತಹ ಕೃಷ್ಣ ಯಾದವಾನಂದ ಶ್ರೀಗಳಲ್ಲಿ ಹಾಗೆ ಗುಬ್ಬಿ ತವಡೆಹಳ್ಳಿಯ ಪರಪೂಜಾ ಚನ್ನ ಬಸವೇಶ ಶಿವಾಚಾರ್ಯ ಸ್ವಾಮಿಗಳ ಶರಣಗಳು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಮಾಡಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳು ಸರಳ ಸಜ್ಜನಿಕೆಗೆ ಹೆಸರಾದಂತ ಡಾಕ್ಟರ್ ಸದಾನಂದ ಗೌಡ್ರೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತೆ ಈ ಮಠದ ಅಭಿವೃದ್ಧಿಗೆ ತಮ್ಮ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿರ್ತಕ್ಕಂಥ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಂತ ಡಾಕ್ಟರ್ ರಂಗನಾಥ್ ಗೌಡ್ರೆ, ನಮ್ಮ KM ಜಯರಾಮರು ನಿವೃತ್ತ IAS ಅಧಿಕಾರಿಗಳು, ನಮ್ಮ ಪೂರ್ವಾಶ್ರಮದ ಹೊಡೆದಾಡಿ KL ಶಿವರಾಜ್ ಅವರ ಹಿರಿಯ ಸಹೋದರರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ. ಅವರಲ್ಲಿ ಸಲ್ಲಿಸಿ ಅದೇ ರೀತಿ ಈ ಒಂದು ಮಠದ ಅಭಿವೃದ್ಧಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಬಿಜೆಪಿ ಮುಖಂಡ ರಾಜೇಶ್ ಗೌಡ್ರು, ಮತ್ತೊಬ್ಬರು ಬಿಜೆಪಿ ಮುಖಂಡ ಕೃಷ್ಣ ಕುಮಾರ್ ಅವರು, JDS ನ ತಾಲೂಕು ಅಧ್ಯಕ್ಷ ಜಗದೀಶ್ ಅವರು, ಆಡಿಟರ್ ನಾಗರಾಜ್ ಅವರು, ರಂಗೇರಿ ನಾರಾಯಣ ಸ್ವಾಮಿ ಅವರು, ಬಹಳಷ್ಟು ಮುಖಂಡರು, ನಮ್ಮ PR ರಮೇಶ್ ಮಾಜಿ ತಾಲೂಕಿಗೆ ಪಂಚಾಯತ್ ಸದಸ್ಯರು, ನಾವು ತಾಲೂಕಿಗೆ ಮಟ್ಟು ಮೊದಲ ಇಲ್ಲಿ ಬಂದಾಗ ರಮೇಶ್ ತಾಲೂಕು ಪಂಚಾಯತ್ ಸದಸ್ಯರು ಎರಡು ಸಹ ವೇದಿಕೆ ಮೇಲಿದ್ದೀರಿ. ಈ ಒಂದು ಏನಿವತ್ತು ಕಟ್ಟಡ ನಿರ್ಮಾಣ ಆಗಿದೆಯಲ್ಲ, ಈ ಕಟ್ಟಡ ನಿರ್ಮಾಣಕ್ಕೆ ನಮ್ಮದೇನು ಪಾತ್ರ ಇಲ್ಲ. ನಾವು ಹೇಳ್ತಾ ಇರ್ತೀವಿ ಇದೆಲ್ಲ ಬರೀ ವಾಟ್ಸಪ್ ಬಿಲ್ಡಿಂಗ್ ಅಂತ. ಯಾಕಂದ್ರೆ ಒಂದು ಮನೆಗೆ ಕುಣಿಗಲ್ ಟೌನಲ್ಲಿ ಸಹ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸನ್ಮಾನಕ್ಕೆ ಯಾರಾದರೂ ಸಿದ್ದರಾಮ ಚೈತನ್ಯ ಮಹಾನ್ ಸ್ವಾಮೀಜಿಗಳ ಜನ್ಮವೃತ್ತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿದಂತ ರಾಜ್ಯದ ಮಾಜಿ ನಿಮ್ಮ ಜನಪ್ರಿಯ ನಾವೆಲ್ಲರ ಪ್ರೀತಿಯ ಬಿಜೆಪಿ ಒಂದು ವರ್ಷ ಇತಿಹಾಸವುಳ್ಳ ಹರೇಶಂಕರ ಮಠ, ಕುಣಿಗಲ್ ತಾಲೂಕಿನ ಪುಣ್ಯ ಶ್ರೀ ಶಂಕರರ